ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡ್ತೀನಿ. ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಈ ವಿಡಿಯೋ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಆರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ದಿನಾಂಕ ಅಂದರೆ 29ನೇ ತಾರೀಕು ಜನವರಿ ಮೊದಲ ವಾರದಲ್ಲಿ, ಅಂದರೆ ಜನವರಿ 2, 3, 4, 5ರ ಒಂದು ಆಸ್ಪಾಸ್ನಲ್ಲಿ ಪುನಃ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಪುದುಚೇರಿ, ತಮಿಳುನಾಡು, ಕೇರಳ, ಲಕ್ಷದ್ವೀಪಗಳು, ನಮ್ಮ ಕರ್ನಾಟಕದ ಬಹುತೇಕ ಭಾಗಕ್ಕೆ ಹೊಂದ್ಕೊಂಡಂತೆ, ಹಾಗೆ ಆಂಧ್ರ ಪ್ರದೇಶ, ತೆಲಂಗಾಣಕ್ಕೆ ಹೊಂದ್ಕೊಂಡಂತೆ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ನೇರ ದೃಶ್ಯಾವಳಿಯನ್ನು ನಾನೊಂದು ಸ್ಯಾಟಲೈಟ್ ಇಮೇಜ್ ಲೈವ್ ಅಂದರೆ ನೇರ ದೃಶ್ಯಾವಳಿಯನ್ನು ತೋರಿಸ್ತೀನಿ. ನೀವು ಇಲ್ಲಿ ಗಮನಿಸ್ಬೋದು. ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಏನೆಲ್ಲ ಬದಲಾವಣೆ ಆಗ್ತಾಯಿದೆ ಅನ್ನೋದನ್ನು ನಾನಿಲ್ಲಿ ಮಾರ್ಜಿನ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ನಾನೇನಿಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ ನೋಡಿ. ಈ ಒಂದು ಭಾಗ ಹೊಂದ್ಕೊಂಡಂತೆ ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಲೋ ಪ್ರೆಷರ್ ಅಂದರೆ ಕಡಿಮೆ ಒತ್ತಡ ಪ್ರದೇಶ ಉಂಟಾಗಿರ್ತಕ್ಕಂಥದ್ದು. ಇದಿನ್ನೂ ಶಕ್ತಿಯನ್ನು ವೃದ್ಧಿಸ್ಕೊಂಡಿಲ್ಲ. ಕಾದು ನೋಡಬೇಕಾಗುತ್ತೆ ಇದರ ಒಂದು ಶಕ್ತಿ, ಇದರ ಒಂದು ತಾಕತ್ತು, ಇದರ ಒಂದು ಪ್ರಭಾವ ಹೇಗಿರುತ್ತೆ, ಮುಂದಿನ ದಿನಗಳಲ್ಲಿ ಇದೆಷ್ಟು ಶಕ್ತಿಯನ್ನು ಹೊಂದುತ್ತೆ, ಇದು ಯಾವ ಒಂದು ಹಂತದಲ್ಲಿರುತ್ತೆ ಅನ್ನೋದನ್ನು ನಾನು ಗಮನಿಸಬೇಕಾಗುತ್ತೆ. ಏಕೆಂದರೆ ಇನ್ನೂ ಕಾಲಾವಕಾಶ ಇದೆ. ಅಂದರೆ ಇವತ್ತು 29ನೇ ತಾರೀಕು ಆಗಿರೋದರಿಂದ ಇನ್ನೂ ಒಂದು 2-3 ದಿನ ನಾನು ಇದನ್ನು ಗಮನಿಸಬೇಕಾಗುತ್ತೆ. ಸದ್ಯಕ್ಕೆ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಅಂದರೆ ಜನವರಿ ಮೊದಲ ವಾರದಲ್ಲಿ ಇದು ವಾಯುಭಾರ ಕುಸಿತವಾಗಿ ಮಾರ್ಪಾಟುಗೊಂಡು ಈ ಒಂದು ಭಾಗಕ್ಕೆ ಅಂದರೆ ದಕ್ಷಿಣ ಭಾರತದ ಕಡೆಗೆ ಆಗಮಿಸ್ತಕ್ಕಂಥ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಜನವರಿ ಮೊದಲ ವಾರದಲ್ಲಿ ನಾನು ಹಿಂದೆ ಹೇಳಿದಂತೆ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳು, ನಾನೇನಿಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ, ಇಷ್ಟು ಭಾಗದಲ್ಲಿ ಮತ್ತೆ ಪುನಃ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು, ಲಕ್ಷಣಗಳು ಗೋಚರ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಗೆ ಒಳಗೊಂಡಂತೆ ಆಗಿರ್ಬೋದು, ಹಾಗೆ ಆಂಧ್ರ ಪ್ರದೇಶ, ಪುದುಚೇರಿಗೆ ಹೊಂದ್ಕೊಂಡಂತೆ ಆಗಿರ್ಬೋದು, ತೆಲಂಗಾಣದ ಒಂದಷ್ಟು ಭಾಗಕ್ಕೆ ಹೊಂದ್ಕೊಂಡಂತೆ ಕೂಡ ಇದರ ಪ್ರಭಾವ ಇರುತ್ತೆ. ಆ ಹಿನ್ನೆಲೆಯಲ್ಲಿ ರೈತರು ಒಂದಷ್ಟು ವಿಶೇಷ ಗಮನವನ್ನು ಹರಿಸಬೇಕಾಗುತ್ತೆ. ಏಕೆಂದರೆ ಈಗ ಹಿಂಗಾರು ಬೆಳೆಯನ್ನು ಕಟಾವು ಮಾಡ್ತಕ್ಕಂಥ ಒಂದು ಅವಧಿ ಯಾವುದೇ ಆಗಿರ್ಬೋದು, ಭತ್ತ, ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಈ ಒಂದು ಬೆಳೆಗಳ ಮೇಲೆ ಈ ಒಂದು ವಾತಾವರಣ ಏನಿದೆ ಇದು ಪುನಃ ಪ್ರಭಾವವನ್ನು ಬೀರುತ್ತೆ. ಆ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಹೊಂದ್ಕೊಂಡಂತೆ, ಪುದುಚೇರಿಗೆ ಹೊಂದ್ಕೊಂಡಂತೆ, ದಕ್ಷಿಣ ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ, ಕರ್ನಾಟಕದ ಬಹುತೇಕ ಭಾಗಕ್ಕೆ ಹೊಂದ್ಕೊಂಡಂತೆ, ಕೇರಳ ಹಾಗೂ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಗೆ ಹೊಂದ್ಕೊಂಡಂತೆ, ಹಾಗೆ ಲಕ್ಷದ್ವೀಪಕ್ಕೆ ಹೊಂದ್ಕೊಂಡಂತೆ ಇದರ ಪ್ರಭಾವ ಇರೋದರಿಂದ ಈ ಭಾಗದ ರೈತರು ಹೆಚ್ಚು ಒಂದು ಗಮನವನ್ನು ತಮ್ಮ ಬೆಳೆಗಳ ಮೇಲೆ ನೀಡಬೇಕಾಗುತ್ತೆ. ಜನವರಿ 3-4ರ ಒಂದು ಆಸ್ಪಾಸ್ನಲ್ಲಿ ಇದು ಮತ್ತಷ್ಟು ಶಕ್ತಿಯನ್ನು ಪಡೆದುಕೊಂಡು ತಮಿಳುನಾಡು ಕರಾವಳಿಯತ್ತ ಬರ್ತಕ್ಕಂಥ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ ಸ್ನೇಹಿತರೆ. ಹಾಗೆಯೇ ನಾವು ಉತ್ತರ ಭಾರತದ ಕಡೆ ನೋಡೋದಾದರೆ ಅದರಲ್ಲೂ ಕೂಡ ಈಗಾಗಲೇ ತೀವ್ರ ಪ್ರಮಾಣದಲ್ಲಿ ಶೀತಗಾಳಿ ಬೀಸ್ತಾ ಇರ್ತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ದಿಲ್ಲಿ, NCR ಸುತ್ತಮುತ್ತ ಹಾಗೂ ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನಕ್ಕೆ ಹೊಂದ್ಕೊಂಡಂತೆ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ ಹಾಗೂ ಜಾರ್ಖಂಡ್ಗೆ ಹೊಂದ್ಕೊಂಡಂತೆ ತೀವ್ರ ಶೀತಗಾಳಿ ಬೀಸ್ತಾ ಇರ್ತಕ್ಕಂಥದ್ದು. ಇದು ಇನ್ನಷ್ಟು ಹೆಚ್ಚಾಗ್ತಕ್ಕಂಥ ಲಕ್ಷಣಗಳು ಕೂಡ ಗೋಚರ ಆಗ್ತಾಯಿದೆ. ಕನಿಷ್ಠ ತಾಪಮಾನ ಹಾಗೆ ಗರಿಷ್ಠ ತಾಪಮಾನ ಎರಡೂ ಕೂಡ ಇಳಿಮುಖ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ. ಹಾಗೆ ಜಮ್ಮು ಮತ್ತು ಕಾಶ್ಮೀರದ ಲಡಾಖ್ ಆಗಿರ್ಬೋದು, ಜಮ್ಮು ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಈ ಭಾಗದಲ್ಲೂ ಕೂಡ ಕನಿಷ್ಠ ತಾಪಮಾನದಲ್ಲಿ ಇಳಿಮುಖ ಆಗ್ತಕ್ಕಂಥ ಲಕ್ಷಣ ಇದ್ದು ಸ್ನೋಫಾಲ್ ಅಂದರೆ ಹಿಮಪಾತ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತದೆ. ಇದರ ಪ್ರಭಾವ ದೆಹಲಿ ಸುತ್ತಮುತ್ತ ಇರತಕ್ಕಂಥ NCR, ಚಂಡೀಗಢ, ಪಂಜಾಬ್, ರಾಜಸ್ಥಾನ್ ಹೊಂದ್ಕೊಂಡಂತೆ ಕೂಡ ಇದರ ಪ್ರಭಾವ ಇರುತ್ತೆ. ಆ ಒಂದು ಬೆಳವಣಿಗೆಯನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಏನೆಲ್ಲ ಬೆಳವಣಿಗೆ ಆಗ್ತಾಯಿದೆ ಅನ್ನೋದನ್ನು ನೋಡ್ಬೋದು. ನಾನು ಇಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ ನೋಡಿ. ಈ ಒಂದು ಭಾಗದಲ್ಲಿ ಸ್ಪಷ್ಟವಾದಂಥ ಚಿತ್ರಣವನ್ನು ನೀವು ನೋಡ್ಬೋದು. ಹಿಮಾಲಯನ್ ಶ್ರೇಣಿ ಅಂದರೆ ಹಿಮಾಲಯ ಪರ್ವತಕ್ಕೆ ಹೊಂದ್ಕೊಂಡಂತೆ, ಹಾಗೆಯೇ ಜಮ್ಮು ಮತ್ತು ಕಾಶ್ಮೀರ, ದೆಹಲಿ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳು, ರಾಜಸ್ಥಾನ ಹಾಗೂ ಭಾರತ ಪಾಕಿಸ್ತಾನ ಗಡಿ ಭಾಗಕ್ಕೆ ಹೊಂದ್ಕೊಂಡಂತೆ ಇಲ್ಲಿ ಅತ್ಯಂತ ಕನಿಷ್ಠ ತಾಪಮಾನ ಇದರ ಸೃಷ್ಟಿಯಾಗಿರೋದನ್ನು ಗಮನಿಸ್ಬೋದು ನೋಡಿ. ಈ ಒಂದು ಭಾಗದಲ್ಲಿ ಅಂದರೆ ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರದ ಗಡಿ ಭಾಗಕ್ಕೆ ಹೊಂದ್ಕೊಂಡಂತೆ, ಹಾಗೆ
ಛತ್ತೀಸ್ಗಢ ಹಾಗೆ ಜಾರ್ಖಂಡ್ ಆಗಿರ್ಬೋದು, ಬಿಹಾರಕ್ಕೆ ಹೊಂದ್ಕೊಂಡಂತೆ ಈ ಭಾಗದಲ್ಲಿ ಅತಿ ಕಡಿಮೆ ತಾಪಮಾನ ಎದುರಾಗಿರೋದನ್ನು ನೀವು ಗಮನಿಸ್ಬೋದು. ಹಾಗೆ ಈಶಾನ್ಯ ಭಾರತದಲ್ಲೂ ಕೂಡ ಒಂದಷ್ಟು ತಾಪಮಾನದಲ್ಲಿ ಇಳಿಮುಖ ಆಗಿರೋದನ್ನು ಸ್ಪಷ್ಟವಾಗಿ ನೀವಿಲ್ಲಿ ನೋಡ್ಬೋದು. ಹಾಗೆಯೇ ದಕ್ಷಿಣ ಭಾರತದಲ್ಲೂ ಕೂಡ ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಈ ಒಂದು ಭಾಗದಲ್ಲಿ ಗರಿಷ್ಠ ತಾಪಮಾನದಲ್ಲಿ 30ರಿಂದ 32 ಡಿಗ್ರಿ ಆಸ್ಪಾಸ್ನಲ್ಲಿರ್ತಕ್ಕಂಥದ್ದು. ಕನಿಷ್ಠ ತಾಪಮಾನದಲ್ಲಿ ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದು. ಆದರೆ ದಕ್ಷಿಣ ಭಾರತದ ಬಹುತೇಕ ಭಾಗದಲ್ಲಿ ಕನಿಷ್ಠ ತಾಪಮಾನದಲ್ಲಿ ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದು, ಗರಿಷ್ಠ ತಾಪಮಾನದಲ್ಲಿ ಸ್ವಲ್ಪ ಹೆಚ್ಚಳ ಆಗಿರ್ತಕ್ಕಂಥದ್ದು. ಹಾಗೆ ಇದು ಬಂಗಾಳ ಕೊಲ್ಲಿಯಲ್ಲಿ ಒತ್ತಡವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆ ನೋಡೋದಾದರೆ ಮುಂದಿನ ದಿನಗಳಲ್ಲಿ ಅಂದರೆ ಜನವರಿ ಮೊದಲ ವಾರದಲ್ಲಿ ಭಾರತಕ್ಕೆ ಹೊಂದ್ಕೊಂಡಂತೆ ಮತ್ತೆ ಪುನಃ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು, ಲಕ್ಷಣಗಳು ಗೋಚರ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ರೈತರು ವಿಶೇಷವಾಗಿ ಹೆಚ್ಚು ಅಂದರೆ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆಗೆ ಹೊಂದ್ಕೊಂಡಂತೆ ಮಧ್ಯ ಕರ್ನಾಟಕಕ್ಕೆ ಹೊಂದ್ಕೊಂಡಂತೆ ಬಳ್ಳಾರಿ, ಗದಗ, ಹಾವೇರಿ, ಕೊಪ್ಪಳ ಹಾಗೆ ಚಿತ್ರದುರ್ಗ, ದಾವಣಗೆರೆ ಈ ಒಂದು ಆಸ್ಪಾಸ್ನಲ್ಲಿ ಪುನಃ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಸದ್ಯಕ್ಕಿಲ್ಲ. ಅಂದರೆ ಜನವರಿ 2, 3, 4, 5ರ ಆಸ್ಪಾಸ್ನಲ್ಲಿ ಪುನಃ ಮಳೆಯಾಗ್ತಕ್ಕಂಥ ಸ್ಪಷ್ಟ ಸೂಚನೆ ಸಿಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮುಂದಿನ ಒಂದು ದಿನಗಳ ಇದರೊಂದು ಬೆಳವಣಿಗೆ ಹೇಗಿರುತ್ತೆ, ಒಂದು ವೇಳೆ ಈ ಲೋ ಪ್ರೆಷರ್ ಏನಾದರೂ ಸಿವಿಯರ್ ಸೈಕ್ಲೋನ್ ಆಗಿ ಬದಲಾವಣೆ ಹೊಂದುತ್ತಾ ಎಲ್ಲವನ್ನು ಕೂಡ ನಾನು ವೀಕ್ಷಣೆ ಮಾಡಿ ಕಾದು ನೋಡಿ ಪುನಃ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಒಂದು ಮಾಹಿತಿಯನ್ನು ಕೊಡ್ತೀನಿ. ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಾನು ಭೇಟಿ ಆಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.